ಹಾಲೆಲೂಯ, ಹಾಲೆಲೂಯ. ಈ ದಿನ ನನಗೆ ಗೊತ್ತಿಲ್ಲ, ಪವಿತ್ರಾತ್ಮ ಪ್ರವಾದನೆ ಕುರಿತಾಗಿ ಮಾತಾಡಲಿಕ್ಕೆ ವಾಕ್ಯ ಕೊಟ್ಟು ಪ್ರವಾದನೆ ಬಗ್ಗೆ ಮಾತಾಡಬೇಕಂತೇಳಿ. ಹಾಲೆಲೂಯ. ಆ ಪ್ರವಾದನೆ ಬಗ್ಗೆ ನಾನು ನಿಮ್ಮ ಸಂಗಡ ಮಾತನಾಡ್ತೇನೆ. ಪ್ರೈಸ್ ಗಾಡ್. 1 ಕೊರಿಂಥ 14:22. ಎಸ್. ಆದದರಿಂದ ವಾಣಿಗಳನ್ನಾಡುವುದು ನಂಬದವರಿಗೆ ಸೂಚನೆಗಾಗಿದೆ ಹೊರತು ನಂಬುವವರಿಗೆ ಸೂಚನೆ ಅಲ್ಲವೆಂದು ನಾವು ತಿಳುಕೊಳ್ಳಬೇಕು. ಆದರೆ ಪ್ರವಾದನೆಯು ನಂಬದವರಿಗೋಸ್ಕರವಲ್ಲ. ಪ್ರವಾದನೆಯು ನಂಬದವರಿಗೋಸ್ಕರವಲ್ಲ, ಪ್ರವಾದನೆಯು ನಂಬುವವರಿಗೋಸ್ಕರವಾಗಿದೆ. ಪ್ರವಾದನೆ ಯಾರಿಂದ ಬರುತ್ತೆ? ದೇವರಿಂದ, ಪವಿತ್ರಾತ್ಮನಿಂದ. ಹಲ್ಲೆಲೂಯ. ಪ್ರವಾದನೆ ದೇವರು ತನ್ನ ಆತ್ಮನ ಮೂಲಕವಾಗಿ ಸೇವಕರ ಮೂಲಕ ಅದನ್ನು ಪ್ರಕಟಪಡಿಸ್ತಾರೆ. ಹಲ್ಲೆಲೂಯ. ಸೊ ವಾಕ್ಯ ಹೇಳ್ತದೆ, ಪ್ರವಾದನೆ ನಂಬದವರಿಗೋಸ್ಕರವಲ್ಲ, ನಂಬುವವರಿಗೋಸ್ಕರ ಪ್ರವಾದನೆ ಆಗಿದೆ. ಆಮೇಲೆ ಹಾಗಾದರೆ ಈ ಪ್ರವಾದನೆ ಮಾತುಗಳನ್ನು ದೇವರ ಮಕ್ಕಳು ನಂಬಬೇಕು. ಈ ಪ್ರವಾದನೆ ನಂಬುವವರಿಗೆ ಮಾತ್ರ, ನಂಬದವರಿಗಲ್ಲ. ಇವತ್ತು ಅನೇಕ ನೋಡಿ ದೇವರ ಮಕ್ಕಳು ಪ್ರವಾದನೆ ನಂಬೋದಿಲ್ಲ. ಪ್ರವಾದನೆ ನಂಬೋದಿಲ್ಲ ಅಂದರೆ ಅರ್ಥ ಪವಿತ್ರಾತ್ಮನೇ ನಂಬೋದಿಲ್ಲ ಅಂತ ಅರ್ಥ. ಹಲ್ಲೆಲೂಯ. ಸೊ ನೋಡಿ, ಇವತ್ತು ಅನೇಕರಿಗೆ ಪ್ರವಾದನೆ ಅಂತ ಹೇಳುವಾಗ ಒಳ್ಳೆ ಫೇಮಸ್ ಆಗಿರುವಂಥ ಸೇವಕರೇ ಪ್ರವಾದನೆ ಮಾಡಬೇಕು. ಆಗ ಮಾತ್ರ ಪ್ರವಾದನೆಗೆ ಬೆಲೆ. ನಮ್ಮ ಪಾಸ್ಟು ಪ್ರವಾದನೆ ಮಾಡಿದ್ರೆ ಬೆಲೆ ಇರಲ್ಲ, ಅಥವಾ ಸ್ವಲ್ಪ ಚಿಕ್ಕ ಸೇವಕರು ದೇವರಾತ್ಮ ಅವ್ರ ಮೂಲಕ ಮಾತಾಡುವಾಗ ಅದಕ್ಕೆ ಬೆಲೆ ಇರಲ್ಲ, ನಾವು ಗೌರವ ಕೊಡಲ್ಲ. ಅವರು ಒಳ್ಳೆ ಟಿ ವಿಯಲ್ಲಿ ಬರಬೇಕು, ಯೂಟ್ಯೂಬಲ್ಲಿ ಇರಬೇಕು, ಅವ್ರ ಚರ್ಚಲ್ಲಿ ಸಾವಿರ ಜನ ಇರಬೇಕು, ಅವ್ರು ಒಳ್ಳೆ ಸೂಟು ಬೂಟ್ ಹಾಕಿರಬೇಕು, ಟೈ ಕಟ್ಟಿರಬೇಕು, ಕೋಟ್ ಹಾಕಿರಬೇಕು, ಅವರೆಲ್ಲ ಫುಲ್ ಒಳ್ಳೆ ಪಾಶ್ ಆಗಿರಬೇಕು, ಅವರು ಪ್ರಾಫಿಟ್ ಅಂತ ಹೆಸರು ಪಡ್ಕೊಂಡಿರಬೇಕು. ಆಗ ಮಾತ್ರವೇ ನಾವು ಏನು ಮಾಡ್ತೀವಿ, ಅವ್ರು ಹೇಳುವಂಥ ಮಾತು ನಂಬ್ತೀವಿ. ಅಲ್ಲ, ಪವಿತ್ರಾತ್ಮ ನಿಮ್ಮ ಮೂಲಕ ಬೇಕಾದ್ರೂ ಮಾತನಾಡ್ತಾರೆ. ಕಡೆ ದಿನ ನಿನ್ನ ಆತ್ಮನ ಎಲ್ಲರ ಮೇಲೆ ಸುರಿಸ್ತಿದ್ದೇವೆ ಹೇಳಿದ್ದಾರೆ. ಅಪೊಸ್ತಲ 2:17. ಬನ್ನಿ, ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 17, 18, 19 ವಾಕ್ಯ. ಕಡೆ ದಿವಸಗಳಲ್ಲಿ ನಾನು ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು. ನಿಮ್ಮಲ್ಲಿರುವ ಗಂಡಸರು ನೋಡಿ, ನಿಮ್ಮಲ್ಲಿರುವ ಗಂಡಸರು ಹೆಂಗಸರು, ಅಲ್ಲಿ ಪ್ರವಾದಿಗಳು ಮಾತ್ರವೇ ಪ್ರವಾದಿಸ್ತಾರೆ ಅಂತ ಏನಾರು ಹೇಳ್ತಾ ಇದೆಯಾ? ಹಲ್ಲೆಲೂಯ. ಇಲ್ಲ. ಪ್ರೈಸ್ ಗಾಡ್. ನಿಮ್ಮಲ್ಲಿರುವ ಗಂಡಸರು ಹೆಂಗಸರು ಪ್ರವಾದಿಸ್ತಾರೆ. ಅರ್ಥ ಮಾಡ್ಕೊಳ್ಬೇಕು ದೇವರ ವಾಕ್ಯನ. ಹಾಗಾದ್ರೆ ದೇವರ ಮಕ್ಕಳ ನಾವುಗಳು, ಸಭೆ ಒಳಗಡೆ ಇರುವಂಥ ನಾವುಗಳು ಇವತ್ತು ಒಳ್ಳೆ ಪ್ರಾಫಿಟ್ಗಳು ಮಾತ್ರ ಪ್ರವಾದಿಸುವುದನ್ನ ಅದೇನೇ ನಂಬ್ಕೊಂಡು ಇರಬಾರ್ದು. ಅದನ್ನ ನಂಬಬೇಕು. ಅದು ಅವಿಧರಾಗಬಾರ್ದು, ಅದು ಪಾಪ ಆಗ್ತದೆ. ಅವರು ಸೇವಕರೇ, ಅವರು ಪ್ರವಾದಿಗಳು, ಅವರು ಸೇವಕರೇ, ಅವ್ರು ಹೇಳುವಂಥದ್ದನ್ನು ನಂಬಬೇಕು. ಆದರೆ ದೇವರ ವಾಕ್ಯ ಹೇಳ್ತಾರೆ, ನಿಮ್ಮಲ್ಲಿರುವ ಹೆಂಗಸರು ಗಂಡಸರು ಪ್ರವಾದಿಸ್ತಾರೆ. ಆಮೇಲೆ ಆಗ ಪ್ರವಾದನೆ ಆತ್ಮನ ವರ, ಪವಿತ್ರಾತ್ಮನ ಆತ್ಮನ ನಿಮ್ಮ ಒಳಗಡೆ ಕೂಡ ಇರ್ತದೆ. ಆದರೆ ನೀವೇನು ಮಾಡಕ್ಕೆ ಅದನ್ನ ಉಪಯೋಗಿಸಬೇಕು. ನೀವು ಉಪಯೋಗ ಮಾಡೋದಿಲ್ಲ, ಅದನ್ನು ಹೊರಗಡೆ ತರಲಿಕ್ಕೆ ಬಯಸಲ್ಲ, ನೀವು ಪ್ರವಾದನೆ ಮಾಡಕ್ಕೆ ಇಷ್ಟಪಡಲ್ಲ. ಇದಕ್ಕೆಲ್ಲ ಕಾರಣ ಏನು ಹೇಳಿ? ಪ್ರಾರ್ಥನೆ ಮಾಡಲ್ಲ. ಯಾವಾಗ ನಾವು ಪ್ರಾರ್ಥನೆ ಮಾಡೋದಿಲ್ವೋ ನಮ್ಗೆ ಯಾವುದ್ರ ಮೇಲೂ ಕಾನ್ಫಿಡೆಂಟ್ ಬರಲ್ಲ. ಅರ್ಥ ಮಾಡ್ಕೊಳ್ಬೇಕು. ನೀವು ಯಾವಾಗ ದೇವರ ಸಾನ್ನಿಧ್ಯದಲ್ಲಿ ಇರೋದಿಲ್ಲ, ದೇವರ ಸಮ್ಮುಖದಲ್ಲಿ ಇರೋದಿಲ್ಲ, ಆಗ ನಿಮ್ಗೊಂದು ತಲೆನೋವು ಒಂದು ನಂಬಿಕೆಯಿಂದ ಪ್ರಾರ್ಥನೆ ಮಾಡೋಕ್ಕಲ್ಲ. ತಲೆನೋವು ಹೋಗ್ತಾ ಇಲ್ವಾ? ಅವ್ರಿಗೆ ಜ್ವರ ಅಂತೆ, ಪ್ರಾರ್ಥನೆ ಜ್ವರ ಹೋಗ್ತದೆ ಇಲ್ವೋ? ಇನ್ನು ಕ್ಯಾನ್ಸರ್ ಅಂದ್ರೆ ಬಿಡು, ಕ್ಯಾನ್ಸರ್ ಇಲ್ಲ, ಕ್ಯಾನ್ಸರ್ನಲ್ಲಿ ನಾನು ಕ್ಯಾನ್ಸಲ್ ಮಾಡೋಕ್ಕಾಗ್ತದೆ. ಇನ್ನು ದೇವ ಅಂದ್ರೆ ದೇವರೆಲ್ಲ ಬಿಡ್ಸಕ್ಕಾಗ್ತದ? ಇಲ್ಲ, ದೇವ ಹೋಗ್ಲಿಲ್ಲ, ನಾನೇ ಹೋಗ್ಬಿಡ್ತೀನಿ ಆ ಕಡೆಗೆ. ಪ್ರೈಸ್ ಗಾಡ್. ಆ ಥರ ಅಲ್ಲ ರೀ. ಅಲ್ಲೆಲ್ಲ ನಿನ್ನ ಒಳಗಡೆ ಪ್ರತಿಯೊಂದು ವಿಷಯದಲ್ಲಿ ಆ ನಂಬಿಕೆ, ಕಾನ್ಫಿಡೆಂಟ್ ಬರಬೇಕಂದ್ರೆ ನೀನು ದೇವರ ಸಮ್ಮುಖ ಒಳ್ಳೆ ಪ್ರಾರ್ಥಿಸಿ, ಸ್ತುತಿಸಿ, ಆರಾಧಿಸಿ, ದೇವರ ಸಂಪರ್ಕದಲ್ಲಿ ಒಳ್ಳೆ ಬೆಳಿಬೇಕು. ಆಮೇಲೆ ಹೇಳಿ, ಯಾವಾಗ ನೀ ದೇವರ ಸಂಪರ್ಕದಲ್ಲಿ ಒಳ್ಳೆ ಬೆಳೀತ ಬರ್ತಾ ಇರ್ತೀಯೋ ನಿನ್ನ ಒಳಗಡೆ ಒಂದು ನಂಬಿಕೆ ಬರ್ತದೆ, ನಿನ್ನ ಒಳಗಡೆ ಒಂದು ಕಾನ್ಫಿಡೆಂಟ್ ಬರ್ತದೆ. ಏನು? ನಾ ಪ್ರಾರ್ಥಿಸುವಾಗ ವ್ಯಾಧಿ ಹೀಲಾಗುತ್ತೆ, ನಾ ಪ್ರಾರ್ಥಿಸುವಾಗ ದುರಾತ್ಮ ಶಕ್ತಿ ಅವ್ರ ಒಳಗಡೆಯಿಂದ ಬಿಟ್ಟು ಹೋಗುತ್ತೆ. ನಾ ಪ್ರಾರ್ಥಿಸುವ ಒಳಗಡೆ ಎಷ್ಟು ವರ್ಷದಿಂದ ದುರಾತ್ಮ ಮಾಟಮದ ಶಕ್ತಿ ಅವ್ರು ಯಾವುದನ್ನು ಕೊಟ್ಟು ಅದು ಒಳಗಡೆ ಬೇರೂರಿದ್ರು ಕೂಡ ಪ್ರಾರ್ಥಿಸುವಾಗ ಅದು ಹೊರ ಕಕ್ಕಲೇಬೇಕು, ಬರಲೇಬೇಕು. ಹಲ್ಲೆಲೂಯ. ಯಾವುದೇ ಶಕ್ತಿ
ಯಾರ ಒಳಗಡೆ ಇದ್ರೂ ಕೂಡ ನಿಮಗೆ ಒಂದು ನಂಬಿಕೆ ಬರಬೇಕು. ನಾವು ಪ್ರಾರ್ಥಿಸುವಾಗ ಯೇಸು ನಾಮದಲ್ಲಿ ಅದು ಬಿಡುಗಡೆ ಆಗುತ್ತೆ. ಆ ದುರಾತ್ಮಗಳು ಬಿಟ್ಟು ಹೋಗುತ್ತೆ, ಅಂಧಕಾರ ಶಕ್ತಿಗಳು ಬಿಟ್ಟು ಹೋಗುತ್ತೆ, ಮಾಟಮಂತ್ರ ಶಕ್ತಿಗಳು ಬಿಟ್ಟು ಹೋಗುತ್ತೆ, ವ್ಯಾಧಿಗಳು ಬಿಟ್ಟು ಹೋಗುತ್ತೆ, ಅದ್ಭುತ ನಡೆಯುತ್ತೆ, ಆಗುತ್ತೆ. ಆ ನಂಬಿಕೆ ನಿಮ್ಮ ಒಳಗಡೆ ಬರೋದು ಯಾವಾಗಂದ್ರೆ ನೀವು ದೇವರೊಟ್ಟಿಗೆ ಒಳ್ಳೆ ಸಂಪರ್ಕದಲ್ಲಿ ನಡೆಯುವಾಗ, ಒಳ್ಳೆ ಪ್ರಾರ್ಥನೆ ಮಾಡಿ, ಸ್ತುತಿ ಮಾಡಿ, ಆರಾಧನೆ ಮಾಡಿ, ದೇವರ ವಾಕ್ಯವನ್ನು ನೀವು ಓದುವಾಗ ನಿಮ್ಮ ಒಳಗಡೆ ಅದಕ್ಕೆ ಬೇಕಾದ ನಂಬಿಕೆಯನ್ನ ದೇವರು ಕಟ್ಟಿ ಎಬ್ಬಿಸ್ತಾರೆ. ಹಲ್ಲೆಲೂಯಾ. ಪವಿತ್ರಾತ್ಮ ತುಂಬಿ ಪ್ರಾರ್ಥಿಸುವಾಗ ಅಲ್ಲಿ ಬಿಡುಗಡೆ ಆಗಲೇಬೇಕು. ಆಮೇಲೆ ಸೊ ದೇವರ ಮಕ್ಕಳು ನೋಡಿ, ವಾಕ್ಯ ಹೇಳ್ತದೆ, ಕಡೆ ದಿನದಲ್ಲಿ ನನ್ನ ಆತ್ಮವನ್ನು ಎಲ್ಲರ ಮೇಲೆ ಸುರಿಸುವೆನು. ಮುಂದೆ ನಿಮ್ಮಲ್ಲಿರುವ ಗಂಡಸರು ಹೆಂಗಸರು ಪ್ರವಾದಿಸುವರು. ನಿಮ್ಮ ಯೌವನಸ್ಥರಿಗೆ ದಿವ್ಯ ದರ್ಶನಗಳಾಗುವು. ನೋಡಿ, ನಿಮ್ಮ ಯೌವನಸ್ಥರಿಗೆ ದಿವ್ಯ ದರ್ಶನಗಳಾಗುವು. ನಿಮ್ಮ ಹಿರಿಯರಿಗೆ ಕನಸುಗಳು ಬೀಳುವು. ನಿಮ್ಮ ಹಿರಿಯರಿಗೆ ಏನು ಬೀಳ್ತದಂತೆ? ಕನಸುಗಳು ಬೀಳುವು. ಮುಂದೆ ಇದಲ್ಲದೆ ಆ ದಿನದಲ್ಲಿ ನನ್ನ ದಾಸ ದಾಸಿಯರ ಮೇಲೆಯೂ ನನ್ನ ಆತ್ಮವನ್ನು ಸುರಿಸುವೆನು, ಅವರು ಪ್ರವಾದಿಸುವರು. ಆಮೇಲೆ ಯೇಸುವಿನ ನಾಮದಲ್ಲಿ ಹೇಳಲ್ಲ, ಯೇಸುವಿನ ನಾಮದಲ್ಲಿ ಹೇಳಿ, ಎಲ್ಲ ಶಕ್ತವಾಗಿ ಯೇಸುವಿನ ನಾಮದಲ್ಲಿ. ಈ ಕಡೆ ದಿನದಲ್ಲಿ ದೇವರು ತನ್ನ ಆತ್ಮನನ್ನ ನನ್ನ ಮೇಲೆ ಕೃಪೆಯಾಗಿ ಸುರಿಸಿದ್ದಾರೆ. ನನ್ನ ಒಳಗಡೆ ಆ ಕೃಪೆಯ ದೇವರಾತ್ಮ ಒಳಗಡೆ ಇದ್ದಾರೆ. ಯೇಸುವಿನ ನಾಮದಲ್ಲಿ, ಯೇಸು ನಾಮದಲ್ಲಿ ನಾವು ಪ್ರವಾದಿಸ್ತೇವೆ. ಹೇಳಿ, ನಾನು ಪ್ರವಾದಿಸ್ತೇನೆ. ನಮಗೆ ದಿವ್ಯ ದರ್ಶನಗಳಾಗುತ್ತೆ, ನಮಗೆ ಕನಸುಗಳು ಬೀಳುತ್ತೆ ಯೇಸುವಿನ ನಾಮದಲ್ಲಿ. ಆಮೆನ್. ದೇವರು 2 ಸಲ ಹೇಳಿದ್ದಾರೆ. ಒಂದು, ಕಡೆ ದಿನದಲ್ಲಿ ನಾನು ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವಂತ ಅಲ್ಲಿ ಮೇಲೆ ಹೇಳಿದರೆ 17 ವಾಕ್ಯದ್ರಿ. ಪುನಃ 18 ವಾಕ್ಯದ್ರಿ, ಇದಲ್ಲದೆ ಆ ದಿನಗಳಲ್ಲಿ ದಾಸದಾಸರ ಮೇಲೆಯೂ ನನ್ನ ಆತ್ಮವನ್ನು ಸುರಿಸುವೆನು, ಅವರು ಪ್ರವಾದಿಸುವರು. ಹಲ್ಲೆಲೂಯಾ. ಹಾಗಾದ್ರೆ ಪ್ರವಾದನೆ ವರ ಅನ್ನುವಂಥದ್ದು ದೇವರು ಗಿಫ್ಟ್ ಆಗಿ ಎಲ್ರಿಗೂ ಕೊಟ್ಟಿದ್ದಾರೆ. ಆಮೇಲೆ ಗಿಫ್ಟ್ ಆಗಿ ಎಲ್ರಿಗೂ ದೇವರು ನೀನು ಆಸಕ್ತಿಯಿಂದ ಬಯಸಬೇಕು ಅದನ್ನ, ಗಿಫ್ಟ್ ಅನ್ನ. ಕೆಲವರು ನೋಡಿ, ಗಿಫ್ಟ್ ಆಸಕ್ತಿ, ಗಿಫ್ಟ್ ಮೇಲೆ ಆಸಕ್ತಿನೇ ಇರಲ್ಲ. ಹಲ್ಲೆಲೂಯಾ. ನೋಡಿ, ವಾಕ್ಯ ಹೇಳ್ತದೆ 1 ಕೊರಿಂಥ 14ನೇ 39ನೇ ವಾಕ್ಯ. ಆದ ಕಾರಣ ನನ್ನ ಸಹೋದರರೇ, ಪ್ರವಾದಿಸುವುದಕ್ಕೆ ಆಸಕ್ತಿಯಿಂದ ಅಪೇಕ್ಷಿಸಿರಿ. ಎಸ್, ಪ್ರವಾದಿಸುವುದಕ್ಕೆ ಆಸಕ್ತಿಯಿಂದ ಅಪೇಕ್ಷಿಸಬೇಕು. ನೋಡಿ, ಒಳ್ಳೆ ಭಾಗ್ಯವಂತರು ನೀವು. ದೇವರು ಪ್ರವಾದನೆ ಬಗ್ಗೆ ಮಾತನಾಡ್ತಾರೆ. ಇಷ್ಟು ದಿನ ಪ್ರವಾದನೆ ಬಗ್ಗೆ ಮಾತಾಡಿದ್ನ? ಹಾಗಾದ್ರೆ ದೇವ್ರದ್ದು ಏನೋ ಒಂದು ಯೋಜನೆ ಇದೆ. ಆಮೇಲೆ ಹೇಳಿ, ದೇವರ ಆತ್ಮ ತನ್ನ ಸೇವಕನ ಮುಖಾಂತರ ಪ್ರವಾದನೆ ಕುರಿತಾಗಿ ಸಭೆಯೊಳಗಡೆ ಮಾತನಾಡ್ತಾರೆ ಅಂದ್ರೆ ದೇವ್ರದ್ದು ಪ್ಲಾನ್, ಯೋಜನೆ ನನ್ನ ಮೇಲೆ ಏನೇ ಇದೆ. ನನ್ನ ಮೇಲೆ ಅಂದ್ರೆ ನಿಮ್ಮ ಮೇಲೂ. ಹೇಳಿ, ಕೈ ಹಿಡಿ ಯೇಸುವಿನ ನಾಮದಲ್ಲಿ. ಹೇಳಿ, ಕೈ ಹಿಡಿ ತಲೆ ಮೇಲೆ. ಇವತ್ತು ದೇವರಾತ್ಮ ಪಾಸ್ಟ್ ಮೂಲಕ ಪ್ರವಾದನೆ ಬಗ್ಗೆ ಸಂದೇಶ ಕೊಡ್ತಾ ಇದ್ದಾರೆ ಅಂತ ಹೇಳೋದಾದ್ರೆ, ಒಂದು ದೊಡ್ಡ ದೇವರ ಯೋಜನೆ ಇದೆ. ಯಾರ ಮೇಲೆ? ಪಾಸ್ಟ್ ಮೇಲೆ. ಯಾರ ಮೇಲೆ? ಅವ್ರ ಮೇಲೆ. ಯಾರ ಮೇಲೆ? ನನ್ನ ಮೇಲೆ. ಇವತ್ತು ಸೇವಕರ ಮೂಲಕವಾಗಿ ದೇವರಾತ್ಮ ಪ್ರವಾದನೆ ಕುರಿತಾಗಿ ಮಾತನಾಡುತ್ತಾ ಇದ್ದಾರೆ ಎಂಬುದಾಗಿ ಹೇಳೋದಾದ್ರೆ, ಇವತ್ತಿಂದ ನನ್ನ ಜೀವಿತದಲ್ಲಿ ದೇವರ ಒಂದು ದೊಡ್ಡ ಯೋಜನೆ ಇದೆ. ದೇವರ ಒಂದು ಪ್ಲಾನ್ ಇದೆ. ಯೇಸುವಿನ ನಾಮದಲ್ಲಿ ಆ ಪ್ರವಾದನ ಆತ್ಮನ ಅಭಿಷೇಕ, ಆ ಪ್ರವಾದನ ಆತ್ಮನ ವರ ಯೇಸು ನಾಮದಲ್ಲಿ ನನ್ನ ಮೂಲಕ ಫ್ಲೋ ಆಗಲಿ. ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 17ನೇ ವಾಕ್ಯದ ಪ್ರಕಾರವಾಗಿ ಯೇಸು ನಾಮದಲ್ಲಿ. ಆಮೆನ್. ಹಲ್ಲೆಲೂಯಾ. ಸೊ ನೋಡಿ, ದೇವರಾತ್ಮ ನೋಡಿ ವಾಕ್ಯ ಹೇಳ್ತಾರೆ, ನಿಮ್ಮಲ್ಲಿರುವ ಗಂಡಸ ಹೆಂಗಸರು ಪ್ರವಾದಿಸ್ತಾರೆ. ಆಮೇಲೆ
ನಿಮಗೆ ಒಂದು ಆಸೆ ಬರಬೇಕು, ನಾನು ಪ್ರವಾದಿಸ್ತೇನೆ. ಅದೇ ಹೇಳಿದ್ರು ನೋಡಿ 14:39 ಏನ್ ಹೇಳ್ತಾರೆ ದೇವರು ಪೌಲನ ಮೂಲಕ, 1 ಕೊರಿಂಥ 14:39. ಆದ ಕಾರಣ ನನ್ನ ಸಹೋದರರೇ ಪ್ರವಾದಿಸುವುದಕ್ಕೆ ಆಸಕ್ತಿಯಿಂದ ಅಪೇಕ್ಷಿಸಿರಿ. ನೋಡಿ, ಮತ್ತು ವಾಣಿಯನ್ನಾಡುವುದಕ್ಕೆ ಬೇಡವೆನ್ನಬಾರದು, ಆದರೆ ಎಲ್ಲವೂ ಮರ್ಯಾದೆಯಿಂದಲೂ ಕ್ರಮದಿಂದಲೂ ನಡೆಯಲಿ. ಆಮೇಲೆ ಹೇಳಿ, ಮುಖ್ಯವಾಗಿ ಪ್ರವಾದಿಸುವುದನ್ನು ಆಸಕ್ತಿಯಿಂದ ಅಪೇಕ್ಷಿಸಬೇಕು. ಹಲ್ಲೆಲೂಯಾ. 32ನೇ ವಾಕ್ಯ ಹೇಳ್ತಾರೆ 14:32ರಲ್ಲಿ, ಪ್ರವಾದಿಗಳ ಆತ್ಮಗಳು ಪ್ರವಾದಿಗಳ ಸ್ವಾಧೀನದಲ್ಲಿ ಅವೆ. ನೋಡಿ, ಪ್ರವಾದಿ ಆತ್ಮ ಯಾರ ಸ್ವಾಧೀನದಲ್ಲಿ ಇರ್ತದೆ? ಪ್ರವಾದಿಸುವಂತ ಆತ್ಮ ಪ್ರವಾದಿಯ ಸ್ವಾಧೀನದಲ್ಲಿ ಇರ್ತದೆ. ಕೆಲಸವಾಗಿ ಪ್ರವಾದಿಯಲ್ಲಿ ಕೆಲವರು ಅವರ ಒಳಗಡೆ ಇರುವಂತೆ ವ್ಯತ್ಯಾಸವಾದ ಸ್ವಭಾವ ರಿವೀಲ್ ಮಾಡ್ತಾರೆ ಪವಿತ್ರಾತ್ಮ. ಇನ್ನು ಹೇಳ್ಬಿಟ್ರೆ ಮತ್ತೆ ನಾಳೆ ಚರ್ಚೆ ಬರಲ್ಲ. ಸೇವಕರು ಮಾಡ್ತಾರೆ, ಅದನ್ನ ಸ್ಟಾಪ್ ಮಾಡ್ತಾರೆ, ಹೇಳುವಂಥದ್ದು ಮಾತ್ರ ಹೇಳ್ತಾರೆ, ಅದಕ್ಕಾಗಿ ಪ್ರಾರ್ಥನೆ ಮಾಡ್ತಾರೆ ಅಷ್ಟೇ. ಕೆಲವರು ಅವರ ಫಾಲ್ಟ್ನೆಸ್ ಅನ್ನು ಹೇಳುವಾಗ ಏನಾಗುತ್ತೆ ನೋಡಿ, ಕೆಲವರ ಸಮಸ್ಯೆಗಳ ಪವಿತ್ರಾತ್ಮ ರಿವೀಲ್ ಮಾಡುವಾಗ ಹೇಳಿದ್ರೆ ಅವ್ರು ನಾಳೆ ಚರ್ಚೆ ಬರಲ್ಲ. ಯಾಕೆಂದ್ರೆ ನಾನು ರಹಸ್ಯವಾಗಿ ಮಾಡೋ ತಪ್ಪುಗಳು ಪಾಪಗಳು ಪ್ರಕಟ ಆದರೆ ಮತ್ತೆ ಅವಮಾನ ಆಗುತ್ತೆ. ಅರ್ಥ ಆಗ್ತದೆ ನಿಮಗೆ? ಎಷ್ಟೋ ಕಡೆಗಳಲ್ಲಿ ದೇವರು ಜನರಿಗೆ ನೋಡಿ, ಇವತ್ತು ಜನರು ಮಾಡೋ ತಪ್ಪಿನ ಬಗ್ಗೆ ಹೇಳಿದ್ರೆ ಅವರು ಎಷ್ಟು ಚರ್ಚೆಗೆ ಬರಲ್ಲ, ಆ ಸೇವಕರ ಹತ್ರ ಕನೆಕ್ಟ್ ಇಟ್ಕೊಳ್ಳಲ್ಲ. ಯಾಕೆ ಹೇಳಿ? ಇವತ್ತು ನೋಡಿ, ಪ್ರವಾದಿ ಆದವನು ಹೇಳ್ಬೇಕಾದ್ರೆ ತಪ್ಪು ಮಾಡುವವರು ನೀವು ತಪ್ಪು ಮಾಡ್ತೀರಿ ಅಂತ ಎಚ್ಚರಿಸಬೇಕು. ಎಜ್ಕೇಲ 3:16 ಓದಿ. ಯೆಹೋವನು ಈ ಮಾತನ್ನು ನನಗೆ ದಯಪಾಲಿಸಿದನು, ನರಪುತ್ರನೇ, ನಾನು ನಿನ್ನನ್ನು ಇಸ್ರಾಯೇಲ್ ವಂಶದ ಮೇಲೆ ಕಾವಲುಗಾರನನ್ನಾಗಿ ನೇಮಿಸಿದ್ದೇನೆ. ಅಂದ್ರೆ ಅಲ್ಲಿ ದೇವರವರನ್ನ ಪ್ರವಾದಿಯಾಗಿ ಇಟ್ಟೋದು. ಎಜ್ಕೇಲನನ್ನ ಹೇಗಿಟ್ಟಿದ್ದಾರೆ? ಎಜ್ಕೇಲ ಪ್ರವಾದಿ ನಿನ್ನನ್ನು ಅವ್ರ ಮೇಲೆ ಕಾವಲುಗಾರನಾಗಿ ಇಟ್ಟಿದ್ದೇನೆ. ಅಂದ್ರೆ ಕಾಯ್ಲಿಕ್ಕೆ ಇಟ್ಟಿದ್ದೇನೆ ನಿನ್ನನ್ನು. ಯಾರನ್ನ? ಇಸ್ರಾಯೇಲ್ ಜನರನ್ನ, ಅಂದ್ರೆ ನನ್ನ ಮಕ್ಕಳನ್ನ ಕಾಯ್ಲಿಕ್ಕೆ ನಿನ್ನನ್ನು ಒಬ್ಬ ಪ್ರವಾದಿಯನ್ನಾಗಿ ಇಟ್ಟಿದ್ದೇನೆ, ವಾಚ್ಮನ್ ಆಗಿ. ಮುಂದೆ, ಹೀಗಿರಲು ನನ್ನ ಬಾಯಿಂದ ಹೊರಡುವ ಮಾತನ್ನು ಕೇಳಿ ನನ್ನ ಪರವಾಗಿ ನನ್ನ ಬಾಯಿಂದ ಬರುವಂತ ಮಾತನ್ನ ನೀನ್ ಕೇಳಿ ನೀನೇನ್ ಮಾಡ್ಬೇಕು? ಅದನ್ನ ನಾನು ನಿನ್ನ ಸಂಗಡ ಆಡಿದ ಮಾತಿನ ಮೂಲಕ ಅವರನ್ನು ಏನ್ ಮಾಡ್ಬೇಕು? ಪ್ರವಾದಿ ಅಂದ್ರೆ ದೇವರ ಬಾಯಿ ಎಂಬುದಾಗಿ. ಪ್ರವಾದಿ ಅಂದ್ರೆ ದೇವರು ಹೇಳುವಂಥದ್ದು ಸೇವಕನಿಗೆ ಹೇಳ್ತಾರೆ, ಸೇವಕ ಏನ್ ಮಾಡ್ತಾನೆ? ಸಭೆಗೆ ಹೇಳ್ತಾರೆ, ಜನರಿಗೆ ಹೇಳ್ತಾರೆ. ಆಮೋಸ 3:7 ನೋಡುವಾಗ, ಆಮೋಸ 3:7, ಕರ್ತನಾದ ಯೆಹೋವನು ತನ್ನ ಸೇವಕನಾದ ಪ್ರವಾದಿಗಳಿಗೆ ತನ್ನ ರಹಸ್ಯವನ್ನು ತಿಳಿಸದೆ ಏನು ಮಾಡನು. ದೇವರು ತನ್ನ ಸೇವಕರಾದ ಪ್ರವಾದಿಗಳಿಗೆ ತನ್ನ ರಹಸ್ಯವನ್ನು ಹೇಳದೆ ಏನು ಮಾಡೋದಿಲ್ಲಂತೆ. ಹಾಗಾದ್ರೆ ದೇವರೇನ್ ಮಾಡ್ತಾರೆ? ಈ ಲೋಕದಲ್ಲಿ ಏನಾದರೂ ಒಂದು ಮಾಡುವಾಗ, ಸಭೆ ಒಳಗಡೆ ಏನಾದ್ರು ಒಂದು ಮಾಡುವಾಗ, ದೇಶದಲ್ಲಿ ಏನಾದ್ರು ನಡೆಸುವಾಗ, ದೇವರು ಮೊದಲು ತನ್ನ ಸೇವಕರಾದ ಪ್ರವಾದಿಗಳಿಗೆ ಆ ವಿಷಯಗಳನ್ನ ಮುಂದಾಗಿ ತಿಳಿಸ್ಕೊಡ್ತಾರೆ. ತಿಳಿಸದೆ ಏನು ಮಾಡೋದಿಲ್ಲಂತೆ. ನೋಡಿ, ಸೊದೋಮರ ಪಟ್ಟಣವನ್ನು ಹಾಳು ಮಾಡುವಾಗ ದೇವರು ಯಾರಿಗೆ ತಿಳಿಸಿದ್ರು? ಅಬ್ರಾಮ್ಗೆ ತಿಳಿಸಿದ್ರು. ಆಮೇಲೆ ಸುಮ್ಮನೆ ಬಂದು ಸೊದೋಮರ ಪಟ್ಟಣ ಹಾಳು ಮಾಡಲಿಲ್ಲ ದೇವರು. ಹಲ್ಲೆಲೂಯಾ. ಅಬ್ರಾಹ್ಮನಿಗೆ ತಿಳಿಸ್ತಾನೆ ದೇವರು. ಆದಿಕಾಂಡ 18ನೇ ಅಧ್ಯಾಯ 16ನೇ ವಾಕ್ಯದಿಂದ ಆ ಹೆಡ್ಡಿಂಗ್ ಓದ್ಬಿಡಿ ಸ್ವಲ್ಪ. ಅದು ಸೊದೋಮ್ ಪಟ್ಟಣವನ್ನು ನಾಶ ಮಾಡಬೇಡವೆಂದು ಅಬ್ರಾಮ್ ದೇವರನ್ನು ನೋಡಿ, ದೇವರು ಸೊದೋಮರ ಪಟ್ಟಣ ನಾಶ ಮಾಡ್ಲಿಕ್ಕೆ ಬಂದಿದ್ದಾರೆ. ಬಂದಾಗ ಅಬ್ರಾಮ್ಗೆ ವಿಷಯ ತಿಳಿಸ್ತಾ ಇದ್ದಾರೆ. ಅಬ್ರಾಮ್ ಹೇಳ್ತಾನೆ, ದಯವಿಟ್ಟು ಪ್ಲೀಸ್ ಹಾಳು ಮಾಡೋದು, ನಾಶ ಮಾಡಬೇಡ ದೇವರು ಹೇಳ್ತಾರೆ. ಅರೆ ದೇವರು ಕೆಲವು ಸಂಗತಿಗಳಲ್ಲಿ ನಡೆಯುತ್ತೆ. ಮುಂದೆ ವಾಕ್ಯ ಓದಿ, 16ನೇ ವಾಕ್ಯ. ಆ ಮನುಷ್ಯರು ಅಲ್ಲಿಂದ ಹೊರಟು ಸೊದೋಮಿನ ಕಡೆಗೆ ನೋಡಿದರು. ಅಬ್ರಹಾಮನು ಅವರನ್ನು ಸಾಗ ಕಳಿಸುತ್ತಾ ಅವರ ಜೊತೆಯಲ್ಲೇ ಬಂದಿದ್ದನು. ಆಗ ಯೆಹೋವನು ತನ್ನೊಳಗೆ, ಯಾಕೆ ಅಬ್ರಹಾಮ ಜೊತೆಗೆ ಬಂದ ಅಂದ್ರೆ ಸೊದೋಮ್ ಪಟ್ಟಣದಲ್ಲಿ ಲೋಟ ಇದ್ದಾನೆ. ಲೋಟನ ಕುಟುಂಬ ಇದೆ, ಲೋಟನ ಹೆಂಡತಿ ಮಕ್ಕಳಿದ್ದಾರೆ. ಈಗ
ತಮ್ಮ ಇರ್ಬೇಕಾದ್ರೆ ನಾಶ ಮಾಡ್ತೇನೆ ಅಂತ ಬಂದಿದ್ದಾರೆ. ನಾಶ ಮಾಡ್ಬಿಟ್ರೆ ಏನಾದ್ರೂ ಮಾಡಿ ಅವನ್ನ ತಪ್ಪಿಸಬೇಕಷ್ಟೇ. ಒಂದು ಏನು ಮಾಡೋದನ್ನ ಅವರನ್ನ ಮಾತ್ರ ತಪ್ಪಿಸೋದಲ್ಲ, ಸೋದರರ ನಾಶ ಮಾಡೋದು ತಪ್ಪಿಸ್ಬೇಕಂದ್ರೆ ಅಬ್ರಾಮ್ ಬಂದಿದ್ದು. ಅದು ಅಬ್ರಾಮನ ಪ್ಲಾನ್, ಅದು ಅಬ್ರಾಮನ ಯೋಜನೆ. ಅದು ದೇವರ ಯೋಜನೆ ಅದಲ್ಲ. ಯಾಕೆ? ಆ ಸೋದರ ಪಟ್ಟಲ್ಲಿ ಅಧಿಕವಾದ ಪಾಪ ತುಂಬಿ ತುಳುಕ್ತಾ ಇತ್ತು. ಮೋಸ, ವಂಚನೆ, ಪಾಪ, ಅಶುದ್ಧ ಕಾಳು, ವಿಗ್ರಹಾರಾಧನೆಗಳು ಭಯಂಕರ ತುಂಬಿ ತುಳುಕಿ ಅದರ ಪಾಪದ ಕೂಗು ದೇವರಿಗೆ ಮುಟ್ಟಿತ್ತು. ಹಲ್ಲೆಲೂಯಾ. ಅದಕ್ಕೆ ದೇವರು ನಾಶ ಮಾಡಲಿಕ್ಕೆ ಬಂದಿದ್ದು. ಆದರೆ ನಾಶ ಮಾಡೋ ಮೊದಲು ಅಬ್ರಾಮ್ ವಿಷಯ ತಿಳಿಸ್ತಾರೆ. ಯಾಕೆ? ಅಬ್ರಾಮ್ ಒಬ್ಬ ಪ್ರವಾದಿ, ಒಬ್ಬ ದೇವ ಸೇವಕ. ಆತ ಒಡಕೆ ನಿಂತು ಪ್ರಾರ್ಥಿಸುವವನು. ಪ್ರೈಸ್ ಗಾಡ್. ಅಂದ ಅರ್ಥ ನಾನು ಯಾಕಿದ್ರೆ ಹೇಳಿದೆ ಅಂದ್ರೆ, ದೇವರು ತನ್ನ ಸೇವಕರಾದ ಪ್ರವಾದಿಗಳಿಗೆ ಹೇಳದೆ ಏನು ಮಾಡುವುದಿಲ್ಲ. ಆ ವಾಕ್ಯವಂತ. ಅದಕ್ಕೆ ನಾನು ನಿಮ್ಗೆ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ, ನಿಮ್ಗೆ ಗೊತ್ತಾಗಬೇಕಲ್ಲ ಅದು ಯಾರ ಹತ್ರ ಹೇಳಿದ್ರು ದೇವರು ಏನ್ ಹೇಳಿದ್ರು ಅಂತೇಳಿ. ಎಸ್, 16ನೇ ವಾಕ್ಯ. ಆಗ ಯೆಹೋವನು ತನ್ನೊಳಗೆ, ನಾನು ಮಾಡಬೇಕೆಂದಿರುವ ಕಾರ್ಯವನ್ನು ಅಬ್ರಹಾಮನಿಗೆ ಮರೆಮಾಡುವುದು ಸರಿಯೋ? ನೋಡಿ, ಅಯ್ಯೋ, ನಾನು ಮಾಡುವ ಕಾರ್ಯವನ್ನ ಅಬ್ರಾಮನಿಗೆ ಮರೆ ಮಾಡೋದು ಸರಿನಾ? ಇಲ್ಲ, ತುಂಬಾ ತಪ್ಪಾಗುತ್ತೆ ಅದು. ದೇವರು ಹೇಳ್ತಾ ಇದ್ದಾರೆ. ಅರ್ಥ ಆಗ್ತದೆ ನಿಮಗೆ? ಸರ್ವಶಕ್ತನಾದ ದೇವರು ತನ್ನನ್ನು ನಂಬಿರುವಂತ ತನ್ನ ಮಗನಿಗೆ, ನನ್ನ ಮಗನಿಗೆ ಹೇಳಿದೆ ಮಾಡೋದಕ್ಕಾಗುತ್ತಾ? ಹಲ್ಲೆಲೂಯಾ. ಅಂದ್ರೆ ಅಬ್ರಾಮನಿಗೂ ದೇವರಿಗೆ ಎಂತ ಕನೆಕ್ಷನ್? ಎಲ್ಲ ಇದ್ದೀರಾ? ಪಕ್ಕದಲ್ಲಿ ಹೇಳಿ, ಅಬ್ರಾಮನಿಗೂ ದೇವರಿಗೂ ಎಂತ ಕನೆಕ್ಷನ್ ಇದೆ? ಮುಂದೆ. ಎಸ್. ಅವನಿಂದ ಬಲಿಷ್ಠವಾದ ಮಹಾಜನಾಂಗವು ಹುಟ್ಟಬೇಕಲ್ಲ. ಅವನ ಮೂಲಕ ಭೂಮಿಯ ಎಲ್ಲ ಜನಾಂಗಗಳಿಗೂ ಆಶೀರ್ವಾದ ಉಂಟಾಗುವುದಲ್ಲ. ಅವನು ತನ್ನ ಪುತ್ರ ಪೌತ್ರರಿಗೆ ನೀವು ನ್ಯಾಯ ನೀತಿಗಳನ್ನು ನಡೆಸಿ ಯೆಹೋವನ ಮಾರ್ಗವನ್ನು ಅನುಸರಿಸಬೇಕೆಂದು ಬೋಧಿಸುವಂತೆ ಅವನನ್ನು ನಾನು ಆದುಕೊಂಡೆನಲ್ಲ. ಅವನನ್ನು ನಾನು ಆದುಕೊಂಡೆ ಅಲ್ಲ, ಆದುಕೊಂಡಿದ್ದಾರಂತೆ. ಪಕ್ಕದಲ್ಲಿ ಆದುಕೊಂಡವರಿಗೆ ದೇವರು ಯಾವುದನ್ನು ಮುಚ್ಚುಮಾರಿ ಮಾಡಿ ಮಾಡಲ್ಲ. ಎಲ್ಲ ಹೇಳಿದ್ದೀರಾ? ಯಾಕೆ? ದೇವರು ಆದುಕೊಳ್ಳೋದು ನಂಬಿಗಸ್ತರನ್ನ. ದೇವರು ಆದುಕೊಳ್ಳೋದು ಯಾರನ್ನ? ಸುಮ್ಮನೆ ಎಲ್ಲರನ್ನು ಕರೆದು ಗುಡ್ಡ್ಯಾಗಳು ಸತ್ಯ ಮಾರ್ಕೆಟ್ ತರ ಕುಂತಿರಲ್ಲ. ಯಾಕೆ? ಎಲ್ಲರೂ ಕರೆದು ಗುಡ್ಡ್ಯಾಗಳು ಕುಂತಿರೋ ಮಾರ್ಕೆಟ್ ಯಾರು ಏನು ಮಾಡಲ್ಲ, ಸುಮ್ಮನೆ ಸೋಂಬೇರಿಗಳಾಗಿರ್ತಾರೆ. ಕರೆಯಲ್ಪಟ್ಟವರು ತುಂಬಾ ಜನ, ಆರಿಸಲ್ಪಟ್ಟವರು ಅಬ್ರಾಮ ಆರಿಸಲ್ಪಟ್ಟಿದ್ದಾರೆ, ಕರೆಯಲ್ಪಟ್ಟಿದ್ದಾರೆ. ಹಲಲು ಯಾಕೆ? ನಂಬಿಗಸ್ತನೆಂಬುದಾಗಿ. ಅಂದ್ರೆ ಏನು? ನೀತಿ ನ್ಯಾಯಗಳನ್ನ ಸ್ತೋತ್ರ ದೇವರೇ ಅಪ್ಪ. 19ನೇ ವಾಕ್ಯ. ಅವನು ತನ್ನ ಪುತ್ರ ಪೌತ್ರರಿಗೆ ನೀವು ನ್ಯಾಯ ನೀತಿಗಳನ್ನು ನಡೆಸಿ ಯೆಹೋವನ ಮಾರ್ಗವನ್ನು ಅನುಸರಿಸಬೇಕೆಂದು ಬೋಧಿಸುವಂತೆ. ಈ ಬೋಧನೆಯೆಲ್ಲ ಮಾಡಕ್ಕೆ ಅವನು ಆರಿಸ್ಕೊಂಡ್ಮೇಲೆ ಆಗ ಅವನು ಮರೆ ಮಾಡಿ ಮಾಡ್ಬಿಡಕ್ಕಾಗುತ್ತಾ? ಇಲ್ಲ. ಯಾಕೆಂದ್ರೆ ಅಬ್ರಾಮನೊಬ್ಬ ಪ್ರವಾದಿ. ಎಸ್, ಮುಂದೆ. ಅವನು ಹೀಗೆ ಮಾಡುವುದರಿಂದ ಯೆಹೋವನಾದ ನನ್ನ ವಾಗ್ದಾನವು ನೆರವೇರು ಅಂದುಕೊಂಡನು. ಇದರ ಯೆಹೋವನು ಎಷ್ಟೋ ದೊಡ್ಡ ಮೊರೆ ನನಗೆ ಮುಟ್ಟಿತು. ಆ ಊರಿನವರ ಮೇಲೆ ಹೊರಿಸಿರುವ ಪಾಪವು ಎಷ್ಟೋ ಘೋರವಾದದ್ದು. ಆ ಸೊದೋಮ್ ಗೋರ ಪಟ್ಟಣದ ಮೇಲೆ ಇರುವಂತಹ ಪಾಪ ಘೋರವಾದದ್ದು. ಇದು ದೇವರು ಮುಟ್ಟಿದೆ. ಮುಂದೆ. ನಾನು ಇಳಿದು ಹೋಗಿ ನನಗೆ ಮುಟ್ಟಿದ ಮೊರೆಯಂತೆಯೇ ಅವರು ಮಾಡಿದರೋ ಇಲ್ಲವೋ ಎಂದು ನೋಡಿ ತಿಳ್ಕೊಳ್ಳುತ್ತೇನೆ ಅಂದನು. ಆ ಮನುಷ್ಯರು ಅಲ್ಲಿಂದ ಸೊದೋಮಿನ ಕಡೆಗೆ ಹೋದರು. ಆದರೆ ಅಬ್ರಹಾಮನು ಯೆಹೋವನ ಎದುರಾಗಿ ಇನ್ನೂ ನಿಂತನು. ಎಸ್, ಅವರು ಎಲ್ಲ ಹೋದ್ರು, ಇವನೇನು ಬಿಡ್ತಾ ಇಲ್ಲ. ಅಬ್ರಾಮ ಯೆಹೋವನ ಮುಂದೆ ನಿಂತಿದ್ದಾನೆ. ಯಾಕೆ? ಫೈಟ್ ಮಾಡ್ಲಿಕ್ಕೆ. ದೇವ್ರೆ, ಏನಾರು ಮಾಡಿದ್ರೆ ಒಂದು 50 ಜನ ಇದ್ರೆ ನೀವು ಉಳಿಸ್ಕೊಟ್ಬಿಡ್ತೀಯಾ? ದೇವ್ರೆ, ಒಂದು 45 ಜನ ಇದೆ ಉಳಿಸ್ಕೊಟ್ಬಿಡ್ತೀಯಾ? ಅಪ್ಪ, ಒಂದು 35 ಜನ ಇದೆ ಉಳಿಸ್ಕೊಟ್ಬಿಡ್ತೀಯಾ? ಹಲ್ಲೆಲೂಯಾ. 45, 50, 45, 30, 40, 30, 20, ಲಾಸ್ಟ್ 10.
ಅರ್ಥ ಆಗ್ತದ? ಮೇಲಿಂದ ಬರ್ತಾನೆ, ಅಲ್ಲಿ ಗೊತ್ತು ದೇವರಿಗೆ ಅವ್ರಿಗೆ ಯಾರು ಇಲ್ಲ, ಇರೋನು ಒಬ್ಬನೇ ಲೋಟನ ಕುಟುಂಬ ಅಂತೇಳಿ. ಪ್ರೈಸ್ಗಳ ಅರ್ಥ ಆಯ್ತಲ್ಲ? ಅಂದ್ರೆ ಅಬ್ರಾಮಿಗೆ ಏನಾದ್ರು ಮಾಡಿ ಸೊದೋಮರ ಪಟ್ಟಣ ನಾಶ ಆಗಬಾರ್ದು. ಒಬ್ಬ ದೇವ ಸೇವಕನಿಗೆ, ಒಬ್ಬ ಪ್ರವಾದಿಗೆ ಏನಿದೆ ಅಂದ್ರೆ, ಏನಾದ್ರು ಮಾಡಿ ಒಂದು ಪಟ್ಟಣ ನಾಶ ಆಗಬಾರ್ದು. ಅವನಿಗೊಂದು ಕಾಳಜಿ ಇರ್ತದೆ. ಆ ಸೇವಕನಿಗೆ, ಆ ಪ್ರವಾದಿ ಒಳಗಡೆ ಒಂದು ಪಟ್ಟಣ ಕುರಿತಾಗಿ ಒಂದು ಕಾಳಜಿ ಇರ್ತದೆ. ಆ ಕಾಳಜಿ ಇರುವ ನಿಮಿತ್ತವಾಗಿ ದೇವರ ಇಲ್ಲಿ ತಂದು ಇಟ್ಟೋದು. ದೇವರು ಇಟ್ಟಿರುವಂತ ಉದ್ದೇಶ, ಯೋಜನೆ ಇವತ್ತು ಅರ್ಥ ಆಗದೆ ಇರ್ಬೋದು ಜನರಿಗೆ. ಒಂದು ದಿನ ಬರುತ್ತೆ. ನೋಡಿ, ಯೋಸೇಫನ್ನ ಲೆಕ್ಕಕ್ಕಿಲ್ಲದೆ ಮಾಡಿದ್ರು. ಯೋಸೇಫನ ಹೊಡೆದು ಹೊಂಡಕ್ಕೆ ತೆಗೆದಾಕರು, ನಾಶ ಮಾಡಲಿಕ್ಕೆ ನೋಡಿದ್ರು. ಅವತ್ತು ಯೋಸೇಫ ಯಾರಿಗೂ ಬೇಡ, ಯಾರಿಗೂ ಗೊತ್ತಿಲ್ಲ. ಅದು ಯಾರಿಗೂ ಬೇಡ, ಯೋಸೇಫ ಯಾರಿಗೂ ಗೊತ್ತಿಲ್ಲದೆ ಯೋಸೇಫ ಇವತ್ತು ಇಡೀ ಐಗುಪ್ತ ದೇಶಕ್ಕೆ ಗೊತ್ತಾಗ್ತದೆ. ಇವತ್ತು ಐಗುಪ್ತ ದೇಶಕ್ಕೆ ಮಾತ್ರವಲ್ಲ, ಯೋಸೇಫ ಇಡೀ ಜಗತ್ತಿಗೆ ಗೊತ್ತಾಗ್ತಾ ಇದ್ದಾನೆ. ಯಾಕೆ? ದೇವರ ಯೋಜನೆ ಯೋಸೇಫ್ ಮೇಲಿತ್ತು. ದೇವರ ಪ್ಲಾನ್ ನೋಡಿ, ದೇವರ ಪ್ಲಾನ್ ಯೋಜನೆ ಯಾರ ಮೇಲೆ ಇದೆಯೋ ಅದು ಆರಂಭದಲ್ಲಿ ಯಾರಿಗೂ ಗೊತ್ತಾಗಲ್ಲ ಅವರು. ಆದರೆ ಅವರ ವಿಷಯದಲ್ಲಿ ದೇವರ ಚಿತ್ತ ಪ್ರಕಟ ಆಗುವಾಗ ಅವ್ರು ಯಾರಂತೇಳಿ ಗಾಡ್ ಪ್ರೂವ್ ಮಾಡ್ತಾರೆ. ಆ ಗಾಡ್ ಪ್ರೂವ್ ಮಾಡುವ ಟೈಮ್ ಬಂದಾಗ ನಿನ್ನ ಕೆಪಾಸಿಟಿ ಏನಂತ ಗೊತ್ತಾಗುತ್ತೆ, ನೀನ್ ಯಾರಂತ ಗೊತ್ತಾಗುತ್ತೆ, ನಿನ್ನ ದೇವರು ಏನ್ ಮಾಡಿದ್ರಂತ ಗೊತ್ತಾಗುತ್ತೆ. ಯಾಕೆ? ಟೈಮ್. ಅಬ್ರಾಮ್, ಅನೇಕರಿಗೆ ಅಬ್ರಾಮ ಲೆಕ್ಕಕ್ಕಿಲ್ಲ. ಯಾಕಂದ್ರೆ ಅನೇಕ ದೃಷ್ಟಿಯಲ್ಲಿ ಅಬ್ರಾಮ ಲೆಕ್ಕಕ್ಕಿಲ್ಲ. ಯಾಕಂದ್ರೆ ಅವ್ನಿಗೆ ಮಕ್ಕಳಾಗಿಲ್ಲ, ಏನಿಲ್ಲ, ಅವನು ಬಂಜೆ, ಹೆಂಡತಿನೂ ಬಂಜೆ, ಎಲ್ಲ ಬಂಜೆ, ಆಶ್ವಾದ ಇಲ್ಲದಿದ್ದವರೇ. ಪ್ರೈಸ್ ಗಾಡ್. ಅನೇಕರು ಹೇಳಿರ್ಬೋದು, ಆದ್ರೆ ದೇವರು ಅವನನ್ನ ಐಶ್ವರ್ಯವಂತನಾಗಿ ಇಟ್ಟಿದ್ರು, ಸಮೃದ್ಧಿ ಉಳ್ಳವನಾಗಿ ಇಟ್ಟಿದ್ರು. ಅವನ ದೇವರು ಹಣವಂತನಾಗಿದ್ದ, ಭಯಂಕರ ಎಲ್ಲ ಕೊಟ್ಟು ಇಟ್ಟಿದ್ರು. ಪ್ರೈಸ್ ಗಾಡ್. ಅಬ್ರಾಮಿಗೆ ವಿರುದ್ಧವಾಗಿ, ಸಾಳಿಗೆ ವಿರುದ್ಧವಾಗಿ ಜನ ಭಯಂಕರ ಮಾತಾಡಿದ್ದಾರೆ ಮಕ್ಕಳಿದೆ ಓದಕ್ಕೆ. ಪ್ರೈಸ್ ಗಾಡ್. ಆದ್ರೆ ದೇವರು ಟೈಮ್ ಬಂದಾಗ ತನ್ನ ಮಕ್ಕಳನ್ನು ಕೊಟ್ಟು ಅವನನ್ನ ಇಡೀ ಜಗತ್ತಿಗೆ ಮೂಲ ಪಿತ್ರವನ್ನಾಗಿದೆ. ಆಮೇಲೆ ಹೇಳ್ರಿ ಹಲ್ಲೆಲೂಯಾ. ಅಲ್ಲಿ ವಾಕ್ಯ ಹೇಳ್ತದೆ, 23 ಬನ್ನಿ. ಆಗ ಅಬ್ರಹಾಮನ ಹತ್ತಿರಕ್ಕೆ ಬಂದು, ನೀ ದುಷ್ಟರ ಸಂಗಡ ನೀತಿವಂತರನ್ನು ನಾಶ ಮಾಡುವಿಯಾ? ನೋಡು, ದುಷ್ಟರ ಸಂಗಡ ನೀತಿವಂತ ನಾಶ ಮಾಡ್ತಿದ್ದೇವ್ರೆ. ಒಂದು ವೇಳೆ ಆ ಊರೊಳಗೆ 50 ಮಂದಿ ನೀತಿವಂತರಿದ್ದಾರು, 50 ಮಂದಿ ನೀತಿವಂತರಿದ್ದಾರು, ಅದರಲ್ಲಿ 50 ಮಂದಿ ನೀತಿವಂತರಿದ್ದರು, ಆ ಸ್ಥಳವನ್ನು ಉಳಿಸದೆ ನಾಶ ಮಾಡುವಿಯಾ? ಆ ರೀತಿಯಾಗಿ ದುಷ್ಟರಿಗೂ ಶಿಷ್ಟರಿಗೂ ಭೇದ ಮಾಡದೆ ದುಷ್ಟರ ಸಂಗಡ ನೀತಿವಂತರನ್ನು ಸಂಹರಿಸುವುದು ನಿನ್ನಿಂದ ಎಂದಿಗೂ ಆಗಬಾರದು. ಸರ್ವ ಲೋಕಕ್ಕೆ ನ್ಯಾಯ ತೀರಿಸುವನು, ನ್ಯಾಯವನ್ನೇ ನಡೆಸುವನಲ್ಲವೇ? ಸರ್ವ ಲೋಕಕ್ಕೆ ನ್ಯಾಯ ತೀರಿಸುವನು, ನ್ಯಾಯವನ್ನೇ ನಡೆಸುವ. ಈ ದೇವರಿಗೆ ಪಾಠ ಮಾಡ್ತಾನೆ. ಯಾರು? ಅಬ್ರಾಮ್ ದೇವರಿಗೆ ಪಾಠ ಮಾಡ್ತಾರೆ. 24ನೇ ವಾಕ್ಯದಲ್ಲಿ 50 ಜನ ಕೇಳ್ತಾನೆ. ಆಯ್ತಾ? ಒಂದು ವೇಳೆ ಆ ಊರೊಳಗೆ 50 ಮಂದಿ ನೀತಿವಂತರಿದ್ದಾರು, ಅದರಲ್ಲಿ 50 ಮಂದಿ ನೀತಿವಂತರಿದ್ದರು, ಆ ಸ್ಥಳವನ್ನು ಉಳಿಸದೆ ನಾಶ ಮಾಡುವಿಯಾ? ಆ ಸ್ಥಳ ಉಳಿಸದೆ ನಾಶ ಮಾಡ್ತೀಯಾ ಅಂತ ಕೇಳ್ತಾರೆ. ಅದಕ್ಕೆ ಮುಂದೆ ಆ ರೀತಿಯಾಗಿ ದುಷ್ಟರಿಗೂ ಶಿಷ್ಟರಿಗೂ ಭೇದ ಮಾಡದೆ ದುಷ್ಟರ ಸಂಗಡ ನೀತಿವಂತರನ್ನು ಸಂಹರಿಸುವುದು ನಿನ್ನಿಂದ ಎಂದಿಗೂ ಆಗಬಾರದು. ಸರ್ವ ಲೋಕಕ್ಕೆ ನ್ಯಾಯ ತೀರಿಸುವನು, ನ್ಯಾಯವನ್ನೇ ನಡೆಸುವನಲ್ಲವೇ ಎಂದು ಹೇಳಲು ಯೆಹೋವನು ಸೊದೋಮಿನಲ್ಲಿ 50 ಮಂದಿ ನೀತಿವಂತರಿದ್ದರು. ಯಾವಾಗ ದೇವರಿಗೆ ಪಾಠ ಮಾಡ್ದ, ಆ ಪಾಠ ಕೇಳಿದ ತಕ್ಷಣ ದೇವರು ಏನ್ ಮಾಡ್ತಾರೆ? 50 ಮಂದಿ ನೀತಿವಂತರು ಸಿಕ್ಕಿದರೆ ಅವರ ನಿಮಿತ್ತ ಅವರನ್ನೆಲ್ಲ ಉಳಿಸುವೆನು ಅಂದನು. ಇಲ್ಲಿ ಸರಿಯಾದ ಗೇರ್ ಹಾಕಿದ್ದಾರೆ ಅಬ್ರಾಮ್ ಅಲ್ಲಿ ಮೇಲೆ ವಾಕ್ಯದಲ್ಲಿ. ಪ್ರೈಸ್ ಗಾಡ್. ಹೌದೇ ಇಲ್ವಾ? ಸರಿಯಾದ ಗೇರ್ ಹಾಕ್ದಾಗ ದೇವ್ರು ಮಾಡಿದ ಗೇರ್ಗೆ ಬೋಲ್ಡು. ಇಲ್ಲ ಮಾರ್ಯ, ನಾನು ಮಾಡಲ್ಲ. 50 ಜನ ಸಿಕ್ಕರು ನಿನ್ನಂಗೆ ಹೇಳ್ಬಿಟ್ಟು, ನೀನು ಹೇಳ್ದಂಗೆ ಕೇಳ್ಬಿಡ್ತೀನಿ. ಅಲ್ಲಿ 5 ಜನ ಎಲ್ಲಿದ್ದಾರೆ? ಇಲ್ಲ. ಈಗ ನೆಕ್ಸ್ಟ್ ಮುಂದೆ. ಅದಕ್ಕೆ ಅಬ್ರಹಾಮನು, ಇಗೋ ಮಣ್ಣು ಬೂದಿಯೂ ಆಗಿರುವ ನಾನು ಸ್ವಾಮಿಯ ಸಂಗಡ ವಾದಿಸುವುದಕ್ಕೆ ಧೈರ್ಯಗೊಂಡಿದ್ದೇನೆ. ಇಲ್ಲೊಂದು ಗೇರ್ ಹಾಕ್ತೇನೆ. ಏನು ಮಣ್ಣು ಬೂದಿ ಏನಾದ್ರು ನಿಮ್ ಜೊತೆ ವಾದ ಮಾಡಕ್ಕೆ ಏನ್ ದೇವ್ರೆ? ಧೈರ್ಯಗೊಂಡಿದ್ದೀನಿ ದೇವ್ರೆ. ಎಲ್ಲಿಂದ ಒಂದು ಧೈರ್ಯ ಬಂದಿದೆ ದೇವ್ರೆ. ಆಮೇಲೆ ನೋಡಿ, ಅಲ್ಲಿ ದೇವರಿಗೆ ಮಾತು ಕೇಳಿ ಫುಲ್ ಜೀರೋ ಆಗ್ಬಿಡ್ಬೇಕು. ಮುಂದೆ ಒಂದು ವೇಳೆ 50 ಮಂದಿ ನೀತಿವಂತರಿಗೆ 5 ಮಂದಿ ಕಡಿಮೆಯಾಗಿದ್ದಾರೆ, ಅಂದ್ರೆ 45 ಜನ ಕಡಿಮೆ ಆಗಿರ್ಬೋದು ದೇವ್ರೆ. 5 ಮಂದಿ ಕಡಿಮೆಯಾದದ್ದಕ್ಕೆ 45 ಜನ 5 ಜನ ಕಡಿಮೆ ಆಗಿರ್ಬೋದು ದೇವ್ರೆ.
45 ಇರ್ಬೋದು. ಹಾ, ಪಟ್ಟಣವನ್ನೆಲ್ಲ ನಾಶ ಮಾಡುವಿಯಾ? ಪಟ್ಟಣವನ್ನೆಲ್ಲ ನಾಶ ಮಾಡುವಿಯಾ? ದೇವರ 5 ವಿಕೆಟ್ ಹೋಗಿರ್ಬೋದು ಸ್ವಾಮಿ, ಬಿಡು, ನಾಶ ಮಾಡ್ಬಿಡ್ತೀಯಾ ದೇವ್ರು ಹೇಳ್ತಾರೆ ಎಂದು ಹೇಳಲು ಯೆಹೋವನು ಅಲ್ಲಿ ಅಲ್ಲಿ 45 ಮಂದಿ ಸಿಕ್ಕಿದರೆ 45 ಮಂದಿ ಸಿಕ್ಕಿದ್ರೆ ಅದನ್ನು ನಾಶ ಮಾಡುವುದಿಲ್ಲ. ನಾಶ ಮಾಡಲ್ಲಪ್ಪ, ನೀನ್ ಹೇಳ್ದಾಗೆ ಕೇಳ್ತೀನಿ, ಅದನ್ನು ನಾಶ ಮಾಡಲ್ಲ. ಮುಂದೆ ಅಬ್ರಹಾಮನು ಆತನ ಸಂಗಡ ಇನ್ನೂ ಮಾತಾಡಿ ಒಂದು ವೇಳೆ ಅಲ್ಲಿ 40 ಮಂದಿ ಸಿಕ್ಕಾರು. ಇವನು ನೋಡಿ 55 ಕಮ್ಮಿ, ಯಾಕಂದ್ರೆ ಇವನಿಗೂ ಅಪನಂಬಿಕೆ ಇದ್ದಾರ ಇಲ್ವಾ ಅಂತ. ಯಾಕೆ ಅವನೊಳಗಡೆ ಹೊಡಿತಾ ಇದೆ ಸ್ವಲ್ಪ. ಹಾ, ದೇವ್ರೆ ಒಂದ್ ಪಕ್ಷ 40 ಜನ ಸಿಕ್ಕರೆ ಸಿಕ್ಕಾರು ಹಾ. ಎನ್ನಲು ಆತನು ಹಾ. 40 ಮಂದಿ ಸಿಕ್ಕಿದರೆ ಹಾ. ಆ ಪಟ್ಟಣವನ್ನು ನಾಶ ಮಾಡುವುದಿಲ್ಲ ಅಂದನು. ದೇವ್ರು 40 ಜನ ಸಿಕ್ಕರು ನಾಶ ಮಾಡುವಂತ ಹೇಳ್ತಾರೆ. ಮುಂದೆ ಅಬ್ರಹಾಮನು ಹಾ. ಸ್ವಾಮಿ ಹ್ಮ್. ಕೋಪ ಮಾಡಬಾರದು, ಪುನಃ ಅಲ್ಲಿ ನೋಡಿ ಹೇಳ್ತಾನೆ, ಸ್ವಾಮಿ ಕೋಪ ಮಾಡ್ಕೋಬಾರ್ದು ದೇವ್ರೆ ಪ್ಲೀಸ್. ಇನ್ನೂ ಮಾತಾಡುತ್ತೇನೆ. ಇನ್ನು ಮಾತಾಡು ನೀನು ಮಾತಾಡ್ತಾನೆ ಇರು. ಒಂದು ವೇಳೆ 30 ಮಂದಿ ಅಲ್ಲಿ ಸಿಕ್ಕಾರು 30 ಮಂದಿ ಸಿಕ್ಬಿಟ್ರೆ ದೇವ್ರೆ ಎನ್ನಲು ಆತನು ಹಾ ಅಲ್ಲಿ 30 ಮಂದಿ ಸಿಕ್ಕಿದರೆ ಹಾ. ಅದನ್ನು ನಾಶ ಮಾಡುವುದಿಲ್ಲ. ಹಾ. ಅವನು ಹ್ಮ್. ಇಗೋ, ಸ್ವಾಮಿಯ ಸಂಗಡ ಮಾತಾಡುವುದಕ್ಕೆ ಧೈರ್ಯಗೊಂಡು ಪುನಃ ಹೇಳ್ತಾರೆ, ಪುನಃ ಸ್ವಾಮಿ ಸಗಳ ಮಾತಾಡಕ್ಕೆ ಧೈರ್ಯ ಕೊಟ್ಟಿದ್ರೆ ಎಲ್ಲ ದಮ್ಮಿ ಎಲ್ಲಿಂದ ಬರ್ತಾ ಇದೆ ಸ್ವಾಮಿ ಸ್ವಲ್ಪ. ಒಂದು ವೇಳೆ 20 ಮಂದಿ ಅಲ್ಲಿ ಸಿಕ್ಕಾರು ದೇವರೇ 20 ಜನ ಸಿಕ್ಕರೆ ಎನ್ನಲು ಆತನು 20 ಮಂದಿ ಇದ್ದರೆ ಅವರ ನಿಮಿತ್ತ ಅದನ್ನು ಉಳಿಸುವೆ, ಆಯ್ತಪ್ಪ, ನಿನ್ ಮಾತು 20 ಜನ ಉಳಿಸ್ತೀನಿ, ಮುಂದಕ್ಕೆ ನಾಶ ಮಾಡುವುದಿಲ್ಲ ಹಾ. ಅಂದನು. ಹಾ. ಅಬ್ರಹಾಮನು ಹ್ಮ್. ಸ್ವಾಮಿ ಹಾ. ನಿನಗೆ ಸಿಟ್ಟಾಗಬಾರದು, ಹ್ಮ್. ಇನ್ನು ಒಂದೇ ಸಾರಿ ಮಾತಾಡುತ್ತೇನೆ. ಕೋಪ ಮಾಡುವ ಜೀಸ ದೇವ್ರೆ, ಒಂದೇ ಸಾರಿ ಕೇಳ್ಬಿಡ್ತೀನಿ. ಒಂದು ವೇಳೆ 10 ಮಂದಿ ಸಿಕ್ಕಾರು 10 ಮಂದಿ ಸಿಕ್ಕಾರು ಎನ್ನಲು ಆತನು ಅದನ್ನು 10 ಮಂದಿಯ ನಿಮಿತ್ತವೂ ಅದನ್ನು ಉಳಿಸುವೆ, 10 ಮಂದಿ ನಿಮಿತ್ತವೋ ಅದನ್ನು ಉಳಿಸುವೆನು, ನಾಶ ಮಾಡುವುದಿಲ್ಲ. ಈಗ ಈ ಅಬ್ರಾಮ್ ಇನ್ನೆಷ್ಟು ಕೇಳದಪ್ಪ, ಆಲ್ರೆಡಿ ಲೋ ಕ್ವಾಲಿಟಿ ಬಂದ್ಬಿಟ್ಟು 10 ಜನಕ್ಕೆ ಬಂದ್ಬಿಟ್ಟು ಇನ್ನೆಷ್ಟು ಒಬ್ಬರು ಇದ್ರು ನಾನು ತಮ್ಮ ಇದ್ರೆ ಬಿಟ್ಬಿಡ್ತೀನಿ ಅಂತ ಕೇಳಕ್ಕಾಯ್ತದ? ಅಲ್ಲೆಲ್ಲೂಯ್ಯ. ಇನ್ನು ಅವ್ನು ಕೇಳಕ್ ಹೋಯ್ತಲ್ಲ, ಅವನದು ಲೆಕ್ಕ 10 ಜನರ ಒಳಗೆ ದೇವ್ರದ್ದು ಲೆಕ್ಕ ಇದ್ದಿದ್ದು ಇಲ್ಲ. ಅವರು ಯಾರು 10 ಜನನೇ ಇಲ್ಲ ಇದ್ದಿದ್ದು, ಲೋಟನ ಕುಟುಂಬ ಒಂದೇ. ಮುಂದೆ ಯೆಹೋವನು ಅಬ್ರಹಾಮನ ಸಂಗಡ ಮಾತಾಡುವುದನ್ನು ಮುಗಿಸಿ ಹಾ. ಹೊರಟು ಹೋದನು. ಹಾ. ಅಬ್ರಹಾಮನು ತನ್ನ ಸ್ಥಳಕ್ಕೆ ಹಿಂತಿರುಗಿ ಹೋದನು. 19ನೇ ಇದರಲ್ಲಿ ಹೆಡ್ಡಿಂಗ್, 19ನೇ ಹೆಡ್ಡಿಂಗ್, ದೇವರು ಸೊದೋಮ್ ಗೊಮೋರ ಪಟ್ಟಣಗಳನ್ನು ನಾಶ ಮಾಡಿ ಹಾ. ಲೋಟನನ್ನು ತಪ್ಪಿಸಿದನು. ಲೋಟ ಒಬ್ಬನೇ ನೀತಿವಂತನಾಗಿದ್ದು, ಲೋಟನ ಕುಟುಂಬ ಮಾತ್ರ ಹೊರಗಡೆ ಕರ್ಕೊಂಡು ಬರ್ತಾರೆ. ಇಡೀ ಸೋದೋಮರ ಬೆಂಕಿ ಗಂಧಗಳೆಲ್ಲ ಸುಟ್ಟು ಭಸ್ಮ ಮಾಡಾಕ್ತಾರೆ ದೇವರು. ಇದ್ದಿದ್ದು ಲೋಟನ ಕುಟುಂಬ ಒಂದು ನೀತಿಯ ಕುಟುಂಬ. ನೀತಿವಂತ ಒಬ್ಬ ಇದ್ರೂ ಕೂಡ ದೇವರು ಅಷ್ಟು ಈಸಿಯಾಗಿ ಬಿಟ್ಕೊಡಲ್ಲ, ಜ್ಞಾಪಕ ಇಟ್ಕೊಳ್ಳಿ. ಅದಕ್ಕೆ ದೇವ್ರ ಮೇಲೆ ನಾವು ನೀತಿವಂತರ ನಡ್ಕೊಳ್ಬೇಕು, ನಂಬಿಗಸ್ತ ನಡ್ಕೊಳ್ಬೇಕು, ಪರಿಶುದ್ಧರ ನಡ್ಕೊಳ್ಬೇಕು. ನೀ ನೀತಿವಂತರಾಗಿ ನಂಬಿಗಸ್ತ ಪರಿಶುದ್ಧ ನಡ್ಕೊಂಡ್ರೆ ನಿನ್ನ ಮೇಲೆ ದೇವರಿಗೆ ವಿಶೇಷವಾದ ಕಾಳಜಿ ಇರ್ತದೆ. ನೀನು ಯಾವುದಿಲ್ಲ ಕೇಳಿ ವಾಕ್ಯ ಕೇಳಿ ಪಾಪ ತಪ್ಪುಗಳು ಮಾಡಿಕೊಂಡು ಇಷ್ಟ ಬಂದಾಗ ಇರ್ತೀನಿ ಅಂದರೆ ಸೋದವರ ಪಟ್ಟಣದ ಗತಿ ಒಂದು ದಿನ ಬೆಂಕಿ ನಮ್ಮ ಮೇಲೆ ಬೀಳ್ತದೆ. ಮತ್ತೆ ಯಾಕಿದೆ ಅಂತ ಕೇಳೋಕ್ಕಾಗಲ್ಲ, ಆಮೇಲೆ ಕೇಳೋಕ್ಕಾಗ್ತದ? ದೇವ್ರು ಇರ್ತೀನಿ, ಎಷ್ಟು ಟೈಮ್ ಕೊಟ್ಟೆ ನಾನು, ನೀನು ಎಷ್ಟು ಸಮಯ ಕೊಟ್ಟೆ ಮನೆ ತಿರುಗಲಿಕ್ಕೆ, ನೀ ತಿರ್ಕೊಳ್ಳಿಲ್ವಲ್ಲ. ಪ್ರಕಟಣೆ ಹೇಳ್ತಾರೆ, ಪ್ರಕಟಣೆ 2:18 ವಾಕ್ಯದಿಂದ ಓದ್ಕೊ ಬಂದ್ಬಿಡಿ ಬೇಗ. ತುವೆತರದಲ್ಲಿರುವ ಹಾ. ಸಭೆಯ ದೂತನಿಗೆ ಬರೆ, ಹಾ. ಬೆಂಕಿಯ ಉರಿಯಂತಿರುವ ಕಣ್ಣುಗಳು, ಹಾ. ತಾಮ್ರದಂತಿರುವ ಪಾದಗಳು ಹಾ. ಉಳ್ಳ ದೇವಕುಮಾರನು ಹೇಳುವುದೇನೆಂದರೆ, ಹಾ. ನಿನ್ನ ಕೃತ್ಯಗಳನ್ನು, ಹಾ. ನಿನ್ನ ಪ್ರೀತಿಯನ್ನು, ಹಾ. ನಂಬಿಕೆಯನ್ನು, ಹ್ಮ್. ಪರೋಪಕಾರವನ್ನು, ಹ್ಮ್. ತಾಳ್ಮೆಯನ್ನು ಹ್ಮ್. ಬಲ್ಲೆನು. ಹ್ಮ್. ಇದಲ್ಲದೆ ನಿನ್ನ ಕಡೇ ಕೃತ್ಯಗಳು ಹ್ಮ್. ನಿನ್ನ ಮೊದಲಿನ ಕೃತ್ಯಗಳಿಗಿಂತ ಹಾ. ಹೆಚ್ಚಾದವುಗಳೆಂದು ಬಲ್ಲೆನು. ಹ್ಮ್. ಆದರೆ ನಿನ್ನ ಮೇಲೆ ಹ್ಮ್. ಒಂದು ತಪ್ಪು ಹೊರಿಸಬೇಕಾಗುತ್ತದೆ. ಹಾ. ಅದೇನೆಂದರೆ, ಹಾ. ಯೆಜಬೇಲೆಂಬ ಹಾ. ಆ ಹೆಂಗಸು ಹಾ. ತನ್ನನ್ನು ಪ್ರವಾದಿನಿ ಎಂದು ಹೇಳಿಕೊಂಡು ನೋಡಿ, ಆ ಯೆಜಬೇಲಳು ತನ್ನ ಪ್ರವಾದನೆಯಿಂದ ಹೇಳಿಕೊಂಡು ಜಾರತ್ವ ಮಾಡಬಹುದೆಂದು ನಿಲ್ಲಿಸಿ. ನೋಡಿ, ಅವಳು ನಾನು ಪ್ರವಾದಿ ಅಂತ ಹೇಳ್ತಾಳೆ, ಅದೇನು ಹೇಳ್ತಾಳೆ? ಜಾರತ್ವ ಮಾಡ್ಬೋದು, ವ್ಯಭಿಚಾರ ಮಾಡ್ಬೋದು, ಪಾಪ ಮಾಡ್ಬೋದು. ಯಾವನೊಬ್ಬ ಪರಿಶುದ್ಧವಾದ ಪ್ರವಾದಿ ಪಾಪ ಮಾಡುವುದು ಅಂತ ಹೇಳ್ಕೊಡ್ತಾನ? ಪ್ರವಾದಿ ಪಾಪವನ್ನು ಖಂಡಿಸುವವನಾಗಿರ್ತಾನೆ. ಇಲ್ಲಿ ಉಲ್ಟಾ ಆಗ್ತಾ ಇದೆ, ಜಾರತ್ವ ಮಾಡಬಹುದೆಂದು ವಿಗ್ರಹಗಳಿಗೆ ನೈವೇದ್ಯ ಮಾಡಿದ ಪದಾರ್ಥಗಳನ್ನು ತಿನ್ನಬಹುದೆಂದು ನನ್ನ ದಾಸರಿಗೆ ಬೋಧಿಸುತ್ತಾ ನನ್ನ ದಾಸರಿಗೆ ಬೋಧಿಸುತ್ತಾ ಅವರನ್ನು ತಪ್ಪಾದ ಮಾರ್ಗದಲ್ಲಿ, ನೋಡಿ, ಆ ಜನರನ್ನ, ದೇವ ಜನರ ತಪ್ಪಾದ ಮಾರ್ಗದಲ್ಲಿ ಸೇರಿಸುತ್ತಿರುವಲ್ಲಿ ನೀನು ಅವಳನ್ನು ತಡೆಯದೆ ಬಿಟ್ಟಿರುವದೇ. ತುವೈತರ ಸಭೆಯ ದೂತನಿಗೆ ದೇವ ಹೇಳ್ತಾರೆ, ನೀನು ತಡೆಯದೆ ಬಿಟ್ಟಿದೆಯಲ್ಲ. ಹಾಗಾದ್ರೆ ಒಬ್ಬ ಸೇವಕರಾದ ಏನ್ ಮಾಡ್ಬೇಕಿದ್ದೀನಿಲ್ಲ? ಎಚ್ಚರಿಸಬೇಕು. ಇವತ್ತು ಎಚ್ಚರಿಸಿದ್ರೆ ಸ್ಥಾನದಿಂದ ಸಭೆಗೆ ಬರೋಲ್ಲ. ಪಾಪ ಮಾಡುವವರು ನೀ ಎಲ್ಲೇ ಹೋದ್ರೂ ಪರಿಶುದ್ಧನಾಗಲಿಕ್ಕೆ ಸಾಧ್ಯವಿಲ್ಲ. ಅಂದ್ರೆ
ನೀನು ಆಶೀರ್ವಾದ ಹೊಂದಲಿಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ನೀ ಇಲ್ಲಿದ್ದಾಗ ಮಾಡೋ ಪಾಪನೇ ನೀ ಅಲ್ಲಿ ಹೋಗಿ ಮಾಡ್ತಾ ಇದ್ದಿ, ಅಲ್ಲಿ ಮಾಡಿದ್ರೆ ಇನ್ನೊಂದು ಕಡೆ ಹೋಗಿ ಮಾಡ್ತಿ. ಮತ್ತೆ ಏನು ಆಶೀರ್ವಾದ ಬರ್ತದೆ ನಿನಗೆ? ಇವತ್ತೊಬ್ಬ ಪ್ರವಾದಿಯಾದವನೊಬ್ಬ ಸೇವಕನು ದೇವರ ಆತ್ಮ ಸೇವಕ ಬಗ್ಗೆ ಎಚ್ಚರಿಸುವಾಗ ನಾವು ಮನ ತಿರುಗಿಕೊಳ್ಳಬೇಕು. ನಾವು ಮಾಡೋ ದುಷ್ಟಗಳನ್ನ ಬಿಟ್ಟು ಮನ ತಿರುಗಿಕೊಂಡ್ರೆ ಮಾತ್ರ ಇವರೇ ಸೇಫ್. ಇಲ್ಲವರೇ ಇವತ್ತಿಲ್ಲ ನಾಳೆ ಈ ಕಡೆ ಸಿಕ್ಕಿಕೊಳ್ತೀನಿ. ನೀನು ಈ ಕಡೆ ಸಿಕ್ಕಿಕೊಂಡಾಗ ದೇವರು ಬರಲ್ಲ ಸಹಾಯಕ್ಕೆ. ದೇವ್ರು ಹೇಳ್ತಾರೆ, ನೀನು ನನಗೆ ಮೋಸ ಮಾಡ್ದೆ, ನೀನು ನನಗೆ ಮೋಸ ಮಾಡ್ತಾ ಇದೀಯ, ನೀನು ಅವಿಧನಾಗಿ ನಡ್ಕೊಳ್ತಾ ಇದೆಯಾ, ನೀನು ನನ್ನ ವಾಕ್ಯಕ್ಕೆ ವಿರುದ್ಧವಾಗಿದ್ದಿ, ಎಷ್ಟು ದಿನ ಸಹಿಸ್ಕೊಳ್ಳಿ ಹೇಳ್ತಾರೆ. ಆ ರೈಟ್ ಟೈಮ್ ಬಂದಾಗ ಸಿಕ್ಕಿಕೊಂಡಾಗ ನಾಳೆ ದೇವ್ರು ಹೇಳ್ತಾರೆ, ಇಲ್ಲ ದಯವಿಟ್ಟು ನೀ ನನಗೆ ಪ್ರಾರ್ಥನೆ ಮಾಡಬೇಡ, ಮೊರೆ ಇಡಬೇಡ, ನಾನು ಕೇಳಲ್ಲ ಹೇಳ್ತಾರೆ. ಯಾಕೆ? ನಿನಗೆ ಎಷ್ಟೋ ಸಾರಿ ನಾನು ನಿನ್ನ ಹತ್ರ ಬಳಿಯಲ್ಲಿ ಮಾತನಾಡಿದೆ, ನಿನ್ನ ಎಚ್ಚರಿಸಿದೆ, ಆದರೆ ನೀನು ಯಾವುದು ಲೆಕ್ಕಕ್ಕೆ ತಗೊಳ್ತಿರ್ಲಿಲ್ಲ. ಪಾಸ್ ಮುಖಾಂತರ ಹೇಳಿದ್ರೆ ಯಾರು ಲೆಕ್ಕಕ್ಕೆ ತಗೋತೀವಿ? ತಗೊಳ್ಳಲ್ಲ. ಯಾಕೆಂದ್ರೆ ಪಾಸ್ ಅವ್ರಿಗೆ ತುಂಬ ತಲೆ ಮೇಲೆ ಕೈ ಇಟ್ಟು ಪ್ರವಾದಿಗಳು ಭಯಂಕರ ನುಡಿಬೇಕು. ಇಲ್ಲ, ಇಲ್ಲಿ ನಿಂತಾಗ ಪವಿತ್ರಾತ್ಮ ವಾಕ್ಯದ ಮುಖಾಂತರ ಮಾತನಾಡ್ತಾರೆ. ಆ ವಾಕ್ಯದ ಮಾತನಾಡುವಂಥ ಮಾತುಗಳು ನಿಮ್ಮ ಜೀವಿತದಲ್ಲಿ ಆಶೀರ್ವಾದಕರವಾಗಿರ್ತದೆ. ದೇವರು ಬೇಕಾದ ನೋಡಿ, ದೇವರ ಆತ್ಮ ಕಳೆದ ದಿನದಲ್ಲಿ ನನಗೆ ಸಂಗಡ ಪ್ರವಾದನೆ ಬಗ್ಗೆ ಮಾತಾಡೋಕೆ ಹೇಳಿದ್ರು. ಪ್ರವಾದನೆ ಬಗ್ಗೆ ಮಾತನಾಡ್ತಾ ಇದ್ದೀನಿ. ನಾನು ಯಾಕೆ ಅಬ್ರಾಮ್ ಬಗ್ಗೆ ಹೇಳಿದೆ ಅಂದರೆ, ದೇವರು ತನ್ನ ಸೇವಕದ ಪ್ರವಾದಿಗಳಿಗೆ ಯಾವುದನ್ನು ತಿಳಿಸದೆ ಮಾಡುವುದಿಲ್ಲ ಅಂತ ವಾಕ್ಯ ಬಂದಿದ್ದಕ್ಕೆ ನಾನು ಅಬ್ರಾಮದ ಸೋದರ ತಂದಿದ್ದು. ಯಾಕೆ ನಿಮ್ಗೆ ಗೊತ್ತಾಗಬೇಕಲ್ಲ. ಅಲ್ಲಿ ಅಬ್ರಾಮ ಹೇಗೆ ನಿಲ್ತಾನೆ ಒಡಕಿನಲ್ಲಿ. ದೇವರಿಗೆ ಅಬ್ರಾಮಿಗೆ ಹೇಳಿದೆ, ದೇವರ ಆ ಸೋದರ ಪಟ್ಟ ನಾಶ ಮಾಡ್ಲಿಕ್ಕೆ ಮಾಡಲಿಲ್ಲ, ದೇವರು ಹೇಳಿನೇ ಮಾಡಿದ್ದು, ಅವ್ನು ತಿಳಿಸಿನೇ ಮಾಡಿದ್ದು. ಅಂದ್ರೆ ಅರ್ಥ, ದೇವರು ಏನೇ ಮಾಡುವಾಗ ಮೊದಲು ತನ್ನ ಸೇವಕನಿಗೆ ಪ್ರಕಟಪಡಿಸ್ತಾರೆ, ಇದೇ ಮಾತಾಡ್ತಾರೆ. ದೇವರು ತನ್ನ ಪ್ರವಾದಿ ಸಂಗಡ ಕನಸುಗಳಲ್ಲಿ ಮಾತನಾಡ್ತಾರೆ, ದರ್ಶನದಲ್ಲಿ ಮಾತನಾಡ್ತಾರೆ. ಯಾವತ್ತೂ ಕೂಡ ನೋಡಿ, ಇದೊಂದು ವಾಕ್ಯ ಓದ್ಬಿಡಿ, ರೆವೆಲೇಷನ್ ಪ್ರಕಟಣೆ 2ನೇ ಎಷ್ಟು 2ನೇ 20 ವಾಕ್ಯನಾ? 21. ಯಸ್. ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ನಾನು ಅವಳಿಗೆ ಸಮಯವನ್ನು ಕೊಟ್ಟೆನು, ಆದರೆ ದೇವರ ಕಡೆಗೆ ತಿರುಗಿಕೊಂಡು ತನ್ನ ಜಾರತ್ವವನ್ನು ಬಿಟ್ಟು ಬಿಡುವುದಕ್ಕೆ, ತನ್ನ ಜಾರತ್ವ, ವ್ಯಭಿಚಾರ, ತಪ್ಪು, ಪಾಪ ಬಿಟ್ಟು ಬಿಡುವುದಕ್ಕೆ ಅವಳಿಗೆ ಇಷ್ಟವಿಲ್ಲ. ನೋಡಿ, ಪಾಪ ಮಾಡೋರಿಗೆ ಪಾಪ ಬಿಡ್ಲಿಕ್ಕೆ ಇಷ್ಟ ಆಗಲ್ಲ. ಯಾಕೆ ಹೇಳಿ? ಅದು ಜೇನಿಗಿಂತ ರುಚಿಯಾಗಿರ್ತದೆ. ಎಲ್ಲ ಹೇಳಿದ್ದೀರಾ? ಪಾಪದ ಕೃತ್ಯಗಳು ಒಬ್ಬ ಪಾಪಿಗೆ ಭಯಂಕರ ರುಚಿಕರವಾಗಿರ್ತದೆ. ಅದು ಎಲ್ಲಿಗೆ ತಗೊಂಡೋಗಿ ಬಿಡ್ತದೆ ಅಂತ ಗೊತ್ತಿಲ್ಲ ಅವನಿಗೆ, ನಾಶನಕ್ಕೆ. ಅದು ಆರಂಭದಲ್ಲಿ ಆಗಿರುತ್ತೆ. ದಿನಗಳು ಹೋಗ್ತಾ ಹೋಗ್ತಾ ಎಲ್ಲಿವರೆಗೆ? ಇವನು ಒಳ್ಳೆ ಏಜ್ ಆಗಿರೋರಿಗೆ, ಒಂದು ಸ್ತ್ರೀ ಅಂದವಾಗಿ ಚಂದವಾಗಿರೋರಿಗೆ, ಏಜ್ ಆಗೋರಿಗೆ, ಒಬ್ಬ ಯೌವನಸ್ಥ ಏಜ್ ಆಗಿರೋರಿಗೆ, ಎಲ್ಲ ಕೈಯಿಂದ ಆಗೋರಿಗೆ. ಆಮೇಲೆ ನೀ ಮೂಲೆ ಸೇರ್ಕೊಂಡಾಗ ನಾವು ನ್ಯಾಯಯುತವಾಗಿ ಜೀವಿಸ್ಬೇಕು, ಅಡ್ಡದಿದ್ದ ಜೀವನ ಮಾಡಬಾರ್ದು. ಆಯ್ತಲ್ಲ? ಮುಂದೆ ಹೇಳ್ತದೆ ವಾಕ್ಯ, ಓದ್ಬಿಡಿ, ಮುಗಿಸ್ಬಿಡ್ತೀವಿ, ಫಿನಿಶ್. ಇಗೋ ಅವಳು ಹಾಸಿಗೆಯ ಮೇಲೆ ಬಿದ್ದುಕೊಂಡಿರುವಂತೆ ಮಾಡುವೆನು. ನೋಡಿ, ಅವಳು ಹಾಸಿಗೆ ಮೇಲೆ ಬಿದ್ದುಕೊಂಡಿರುವಂತೆ ಅದೇ ಹೇಳ್ತಾರೆ. ಇವತ್ತಿಲ್ಲ ನಾಳೆ ಕೇಳಿ ಅಂದ್ರೆ ನೀವು ಹಾಸಿಗೆ ಮೇಲೆ ಬಿದ್ದುಕೊಂಡಿರ್ಬೇಕು. ಮುಂದೆ ಮತ್ತು ಅವಳೊಂದಿಗೆ ವ್ಯಭಿಚಾರ ಮಾಡುವವರು, ಅವಳ ಜೊತೆ ಸೇರಿ ಯಾರ್ಯಾರು ಪಾಪ ಮಾಡೋವಳ ಪ್ರೀತಿಸೋರು, ಜೊತೆ ಸೇರಿ ಪಾಪ ಮಾಡೋರು ಗುಂಪು ಕಟ್ಕೊಂಡಿದ್ರು. ಅವರೆಲ್ಲ ತಮ್ಮ ಮನಸ್ಸನ್ನು ದೇವರ ಕಡೆಗೆ ತಿರುಗಿಸಿಕೊಂಡು ಅವಳ ಕೃತ್ಯಗಳನ್ನು ಬಿಟ್ಟು ಬಿಡದೆ ಹೋದರೆ, ಅವಳ ಕೃತ್ಯಗಳನ್ನು ಅವಳ ಜೊತೆಗೆ ಸಂಪರ್ಕ, ಪಾಪದ ಕೃತ್ಯಗಳನ್ನು ಬಿಟ್ಟು ಬಿಡದೆ ಹೋದ್ರೆ ಮಹಾ ಸಂಕಟದಲ್ಲಿ ಬೀಳುವಂತೆ ಮಾಡುವೆ. ನೋಡಿ, ಮಹಾ ಸಂಕಟ ಬೀಳುವಂತೆ ನಾನು ಮಾಡ್ತೇನೆ. ಮುಂದೆ ಅವಳ ಮಕ್ಕಳನ್ನು ಕೊಂದೇ ಕೊಲ್ಲುವೆ. ಮುಂದೆ ಆಗ ನಾನು ಮನುಷ್ಯರ ಅಂತರಿಂದ್ರಿಯವನ್ನು ಹೃದಯವನ್ನು ಪರೀಕ್ಷಿಸುವವನಾಗಿದ್ದೇನೆಂಬುದು ಎಲ್ಲಾ ಸಭೆಗಳಿಗೆ ಗೊತ್ತಾಗುವುದು. ನಿಮ್ಮಲ್ಲಿ ಪ್ರತಿಯೊಬ್ಬನಿಗೆ ಅವನವನ ಕೃತ್ಯಗಳಿಗೆ ತಕ್ಕ ಹಾಗೆ ಪ್ರತಿಫಲ ಕೊಡುವೆನು. ಸಾಕು, ಪುಸ್ತಕ ಅರ್ಥ ಆಯ್ತು. ದೇವರಾತ್ಮ ಸೇವಕರ ಮೂಲಕ, ತನ್ನ ಸೇವಕದ ಪ್ರವಾದಿಗಳ ಮೂಲಕ ಹೇಳುವಾಗ ಮಾತನ್ನು ಕೇಳಬೇಕು, ನಾವು ಉಲ್ಟಾ ಹೊಡಿಬಾರ್ದು. ಒಬ್ಬ ಸೇವಕ ಒಂದು ವ್ಯಕ್ತಿ ವಿಷಯದಲ್ಲಿ ಒಂದು ಆಲೋಚನೆ ಕೊಡ್ತಾ ಇದ್ದಾನೆ ಅಂದ್ರೆ ಅದು ಅಲ್ಲಿಂದ ಬಂದಿರೋ ಆಲೋಚನೆ. ಎಲ್ಲಿಂದ ಬಂದಿರೋ ಆಲೋಚನೆ? ಅಲ್ಲಿಂದ. ನೀವು ಎಲ್ಲಿಂದ ಬಂದು ತಿಳ್ಕೊಬಾರ್ದು. ಪಾಸ್ ಬಿಡು ನನಗೇನು ಆ ಪಾಶ್ಚರ್ಯ ಇಲ್ಲ. ಜ್ಞಾನಪ್ರಕಾಶತಾನೆ, ಜ್ಞಾನಪ್ರಕಾಶ ನಂಬಿರೋದು ಸರ್ವಶಕ್ತ ದೇವರನ್ನೇ, ರಾಜಾದಿರಾಜ ಯೇಸುವನ್ನೇ. ಅವರ ಆತ್ಮವೇ ಜ್ಞಾನಪ್ರಕಾಶವಾಗಲೂ ಕೂಡ ಇರೋದು. ದೇವರು ಸುಮ್ಮನೆ ಏನು ಮಾಡಲ್ಲ, ಒಂದು ಉದ್ದೇಶಪೂರ್ವಕವಾಗಿ ದೇವರು ಮಾತನಾಡ್ತಾರೆ. ಉದ್ದೇಶಪೂರ್ವಕವಾಗಿ ಸಭೆ ಒಳಗಡೆ ಮಾತಾಡ್ತಾರೆ. ಅದನ್ನ ಕೇಳಿ ವಿಧರಾಗಿ ನಾನು ಆಡುವಾಗ ನನ್ನ ಆತ್ಮವನ್ನು ಎಲ್ಲರ ಮೇಲೆ ಸುರಿಸ್ತೇನೆ. ಯಾವ ಆತ್ಮ? ಪ್ರವಾದಿಸುವ. ದೇವರ ವಾಕ್ಯ ಮೂಲಕ ನಿಮ್ಮನ್ನ ಆಶೀರ್ವಾದ.